ಲೇಟ್ ಆಗ್ತಾ ಇದೆ. ಅಂದಾಗೆ ನಿಮ್ಮ ಗಂಡ ಈಗ ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಮೇಡಮ್? ಅದು ಅವರು ತುಂಬಾ ದೊಡ್ಡ ಕಂಪನಿಯ ಕೆಲಸ. ಸುಬ್ಲಕ್ಷ್ಮಿ, ಏನು ನೀನೇ ನನ್ನ ಹೆಂಡತಿ ಅಂತ ಎಲ್ರಿಗೂ ಹೇಳಕ್ ಬಂದಿದ್ಯಾ? ವಾಟ್ ಮಿಸ್ಟರ್ ಗುರುಮೂರ್ತಿ, ಈಕೆ ಗಂಡ ನೀವೇನಾ? ಪಾಳೆಗಾರ್ರೆ, ನಾನೇನ್ ಈ ವಿಷಯ ಹೇಳ್ತಿರ್ಲಿಲ್ಲ. ನಿಮ್ ಮಗಕ್ಕೆ ನೀವೇ ಮಂಗಳಾರತಿ ಎತ್ಕತ್ತಿದ್ದೀರಾ. ಆದ್ರೆ ಕಡ್ಡಿಗಿರಿ ನೀನಲ್ವಾ ಸುಬ್ಲಕ್ಷ್ಮಿ? ವಾಟ್ ಇಸ್ ದಿಸ್? ಏನ್ ನಡೀತಿದೆ ಇಲ್ಲಿ? ಹೆಣ್ಣಿನ ಬಗ್ಗೆ ತುಂಬಾ ಗೌರವ ಇದೆ ಅನ್ಕೊಂಡಿದ್ವಿ ಗುರುಮೂರ್ತಿ, ಆದ್ರೆ ನೀವೇ ಹೀಗೆ. ಛೆ, ಹೌದಲ್ವಾ? ನಮ್ಮ ಬಾಸ್ನ ನಾವೆಲ್ಲರೂ ಹಾಗೆ ತಿಳ್ಕೊಂಡಿದ್ವಿ. ಆದರೆ ಸತ್ಯ ಇವಾಗ ಗೊತ್ತಾಗ್ತಿದೆ. ಬಿಡಿ, ಅವ್ರ ಪರ್ಸ್ನಲ್ ವಿಷಯ ನಮ್ಗೆ ಯಾಕೆ? ಮೇಡಮ್, ಸರ್, ನೀವು ಪ್ರಾಜೆಕ್ಟ್ನ ಕೊಡಿ. ಪರ್ಸ್ನಲ್ ಲೈಫೇ ಬೇರೆ, ಪ್ರೊಫೆಷ್ನಲ್ ಲೈಫೇ ಬೇರೆ. ಹಲೋ, ಪರ್ಸನಲ್ ಲೈಫ್ ಚೆನ್ನಾಗಿದ್ರೇನೆ ಮನ್ಸು ಚೆನ್ನಾಗಿರೋದು. ಮನ್ಸು ಚೆನ್ನಾಗಿದ್ರೇನೆ ಪ್ರೊಫೆಷನಲ್ ಲೈಫ್ ಚೆನ್ನಾಗಿರೋದು. ಮಿಸ್ಟರ್ ಗುರುಮೂರ್ತಿ, ಈ ಪ್ರಾಜೆಕ್ಟ್ ಬಗ್ಗೆ ಯಾವುದೇ ನಿರ್ಧಾರ ತಗೊಳ್ಳೋದು ಬೇಡ. ನಾವಿನ್ ಹೊರಡ್ತೀವಿ. ಅಲ್ಲ ಮೇಡಮ್, ಅದು ಊಟ ತಂದಿದ್ದೆ, ಊಟ ಮಾಡ್ಕೊಂಡು ಹೋಗ್ಬೋದಲ್ವಾ? ಪರವಾಗಿಲ್ಲ, ಎನಿಹೋ ನಿಮ್ಗೆ ಒಳ್ಳೇದಾಗ್ಲಿ. ತುಂಬ ಥ್ಯಾಂಕ್ಸ್ ಮೇಡಮ್. ಸುಬ್ಲಕ್ಷ್ಮಿ, ನಿಮ್ಮ ಕೈಯಾರೆ ನಿಮ್ಮ ಮಾನ ನೀವೇ ಕಳ್ಕೋಬೇಡಿ. ನನಗೂ ಕೈ ಐತೆ, ಅದ್ರಾಗೂ ಅಷ್ಟೇ ಶಕ್ತಿ ಐತೆ. ಅಂತೂ ಇದೇ ಟೈಮಿಗೆ ಕಾಯ್ತಾ ಇದೆ ಅಲ್ವಾ? ಎಲ್ಲ ಹಾಳು ಮಾಡ್ಬಿಟ್ಟೆ. ಹಾಳಾಗ್ತಿದ್ದನ್ನ ಬಚಾವ್ ಮಾಡಿದ್ರು ಅಷ್ಟೇ. ಬೂಡಿ ಆನಂದಣ್ಣ, ಇದೆಲ್ಲ ಮನೆ ಹಾಳು ಮಾಡೋಂಥವ್ರಿಗೆ ಎಲ್ಲ ಅರ್ಥ ಆಯ್ತದೆ. ಆನಂದ್, ಇಷ್ಟೆಲ್ಲ ನಾಟಕ ಆಡಿದ್ದಕ್ಕೆ ಪರಿಣಾಮ ಏನಾಗುತ್ತೆ ಗೊತ್ತಾ? ಹೀಗೆಲ್ಲ ಆಗಿದೆ ಅಂತ ಶರ್ಮಾ ಸರ್ ಗೊತ್ತಾದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅಂತ ನಿನಗೆ ಗೊತ್ತಾ? ಆನಂದಣ್ಣ, ನಾನ್ ಬಂದ್ ಕೆಲಸ ಮುಗೀತು. ಅಂದ್ರೆ ಆರ್ಡ್ರನ್ನ ನಾನು ತಂದ್ಕೊಟ್ಟಾಯ್ತು. ನಾ ಇನ್ ಬರ್ತೀನಿ. ಬರ್ಲಾ?
ಗುರುಮೂರ್ತಿ ಪಾಳೆಗಾರ್ರೆ, ಸುಬ್ಲಕ್ಷ್ಮಿ, ಸಾರಿ ಸುಬ್ಲಕ್ಷ್ಮಿ. ನೀನ್ ಯಾಕವ ಸಾರಿ ಕೇಳ್ತಿದ್ಯಾ? ನಿನ್ ಬಗ್ಗೆ ಏನೂ ಗೊತ್ತಿಲ್ಲದೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟೆ. ಹಂಗೆಲ್ಲ ಮಾತಾಡಿದ್ದಕ್ಕೆ ಗಿಲ್ಟ್ ಕಾಡ್ತಿದೆ. ಹೋಗ್ಲಿ ಬಿಡವ. ಅಲ್ಲ, ನೀನ್ ಮಾತಾಡಿರೋದಕ್ಕೆ ನಾನೇ ಬೇಜಾರ್ ಮಾಡ್ಕೊಂಡಿಲ್ಲ, ಮತ್ ನೀನ್ ಯಾಕೆ ಬೇಜಾರ್ ಮಾಡ್ಕತಿದ್ಯಾ? ಆದ್ರೂ ನಿಮ್ ಲೈಫಲ್ಲಿ ಇಷ್ಟೆಲ್ಲ ತೊಂದರೆಗಳಿದ್ರು ನನ್ನ ಪ್ರಾಬ್ಲಮ್ಸ್ಗಳ ಬಗ್ಗೆ ತಾಳ್ಮೆಯಿಂದ ಕೇಳಿ ನನಗ್ ಧೈರ್ಯ ಕೊಡಕ್ ಟ್ರೈ ಮಾಡಿದ್ರಲ್ಲ, ಗ್ರೇಟ್. ನನಗ್ ಗಾಯ ಆಗೈತೆ ಅಂತ ಇನ್ನೊಬ್ರ ಗಾಯಕ್ಕೆ ಔಷಧಿ ಹಚ್ಚದೆ ಇರಕ್ಕಾಯ್ತದ? ನನ್ ಸಮಸ್ಯೆಗೆ ಬೇಕಾದಂಗ್ ನನಗೆ, ನಿನ್ ಸಮಸ್ಯೆಗೆ ಬೇಕಾದಂಗ್ ನಿನಗೆ. ಒಟ್ನಲ್ಲಿ ಎಲ್ರಿಗೂ ಧೈರ್ಯ ತುಂಬ್ತಾ ಇರ್ಬೇಕು ಅಷ್ಟೇಯ. ಪ್ರಪಂಚದಲ್ಲಿ ಯಾವ ಸಮಸ್ಯೆನೂ ದೊಡ್ಡದಲ್ಲವ. ಅದನ್ನ ನಾವ್ ಎಷ್ಟು ಹತ್ರದಿಂದ ನೋಡ್ತೀವೋ, ಅದನ್ನ ಎಷ್ಟು ಹತ್ರಕ್ಕೆ ತಗತೀವೋ ಅದು ಅಷ್ಟು ದೊಡ್ಡದಾಗ ಕಾಣಿಸ್ತದೆ. ಅದ್ರಲ್ಲೂ ಕಣ್ಮುಂದಕ್ಕೆ ಅದನ್ನೇ ಇಟ್ಕೊಂಡ್ಬಿಟ್ರೆ ಪ್ರಪಂಚದಲ್ಲಿ ಅದು ಬಿಟ್ಟು ಬೇರೆ ಇನ್ನೇನು ಕಾಣಿಸಕ್ಕಿಲ್ಲ. ಜೀವನ ಅನ್ನೋದು ತುಂಬಾ ದೊಡ್ಡದು. ಇವತ್ತು ಕಗ್ಗಂಟು ಅಂತ ಅನ್ಕೊಂಡಿರವು ನಾಳೆ ದಿನದ ನೆನಪುಗಳಲ್ಲಿ ನಗುವಾಗಿ ಉಳ್ಕೊಂಡ್ಬಿಡ್ತವೆ. ಅಂತ ನಾಳೆಗಳನ್ನ ನೋಡ್ಬೇಕು ಅಂದ್ರೆ ಇವತ್ತು ಸಣ್ಣದಾಗಿ ಬದುಕ್ಬೇಕು, ಬದುಕು ತೋರಿಸ್ಬೇಕು. ನಿನ್ ಗಟ್ಟಿತನ ನನ್ಗಿಷ್ಟ ಆಯ್ತು. ನೀನ್ ಅನ್ಭವಿಸಿರೋ ಕಷ್ಟಗಳ ಮುಂದೆ ನನ್ ಕಷ್ಟಗಳು ಏನೇನೂ ಅಲ್ಲ. ಇನ್ಫ್ಯಾಕ್ಟ್ ನಿನ್ ಕಷ್ಟಕ್ಕೆ ಕಂಪೇರ್ ಮಾಡಿದ್ರೆ ನನ್ನ ಲೈಫಲ್ಲಿ ಇರೋದ್ ಕಷ್ಟಗಳೇ ಅಲ್ಲ. ನನ್ನ ಕಷ್ಟಗಳಿಂದ ನಿನ್ ಕಷ್ಟಗಳು ದೂರ ಆಯ್ತಲ್ವಾ? ಹಂಗಾದ್ರೂ ನನ್ನ ಕಷ್ಟಗಳು ನಿನ್ಗೆ ಉಪಯೋಗಕ್ಕೆ ಬಂತಲ್ಲ, ಹೋಗ್ಲಿ ಬಿಡು. ಈ ಕಷ್ಟಗಳು ಮಾತ್ಯಾಕೆ, ಇಷ್ಟ ಆಗೋದ್ರ ಬಗ್ಗೆ ಮಾತಾಡೋಣ. ಹಾ, ನೀನ್ ಇಷ್ಟ ಅಂದಾಗ ನೆನ್ಪಾಯ್ತು, ನೀನ್ ತಿಂಡಿ ತುಂಬಾ ಚೆನ್ನಾಗ್ ಮಾಡ್ತೀಯಾ. ನನಗಂತೂ ಸಖತ್ ಇಷ್ಟ ಆಯ್ತು. ವಾ, ನಿನಗಿಷ್ಟ ಆಯ್ತೋ? ನಾನು ಮಾಡಿದ ತಿಂಡಿ ನೀನ್ ಯಾವಾಗ ತಿಂದೋ? ಅದೇನು ಮರ್ತಿದ್ದೀನಿ ಅಂತ ತಗೊಂಡು ಹೋಗಿ ಬಂದಿದ್ದೆಲ್ಲ. ಮರ್ತಿದ್ದೀನೇನೋ ತಗೊಂಡು ಹೋದೆ, ಆದ್ರೆ ನೀನ್ ತಿಂಡಿ ಬಾಕ್ಸಿ ಮರ್ತೋದೆ. ಅದೇ ಇವತ್ತಿನ ಬ್ರೇಕ್ಫಾಸ್ಟ್ ನನ್ಗೆ ಎಷ್ಟಿಷ್ಟ ಆಯ್ತು ಗೊತ್ತಾ? ಇನ್ನೊಂದ್ ಬಾಕ್ಸ್ ಇದ್ದಿದ್ರು ಖಾಲಿ ಮಾಡ್ತಿದ್ದೆ. ಅಯ್ಯೋ, ಅದ್ಕೇನಂತೆ, ನೀನು ಮನೆಗ್ ಬಾ, ನಿನಗೇನ್ ಇಷ್ಟನೋ ಅದನ್ನ ಮಾಡ್ಕೊಡ್ತೀನಿ. ಹೌದಾ? ವೆರಿ ಗುಡ್. ನಾಳೆ ಹೇಗಿದ್ರು ಸಂಡೇ, ನಿನ್ ಮನೇಲಿ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಮಾಡ್ಕೊಡ್ತೀಯಾ? ಉಪ್ಪಿಟ್ಟೆ? ಅಲ್ಲ, ಎಲ್ರು ಉಪ್ಪಿಟ್ಟಂದ್ರೆ ವ್ಯಾ ಅಂತಾರೆ, ನೀನ್ ನೋಡಿದ್ರೆ ಇಷ್ಟ ಅಂತಿದ್ಯಲ್ಲ. ಅದೇನೋ ಗೊತ್ತಿಲ್ಲ, ನನ್ ಚಿಕ್ಕ ವಯಸ್ಸಿಂದಲೂ ಉಪ್ಪಿಟ್ಟಂದ್ರೆ ಪಂಚ ಪ್ರಾಣ. ಅಷ್ಟು ಹೇಳದಲ್ಲ, ಬಾ, ನಾಳೆ ನಿಂಗೆ ಡಿಫ್ರೆಂಟ್ ಆಗಿ ಸ್ಪೆಷಲ್ ಆಗಿ ಉಪ್ಪಿಟ್ಟು ಮಾಡ್ಕೊಡ್ತೀನಿ. ಏನು? ಹೌದಾ? ಹಾಗಾದ್ರೆ ಬರೀ ಮಾಡ್ಕೊಡೋದಲ್ಲ, ಅದ್ ಹೇಗ್ ಮಾಡ್ಬೇಕು ಅನ್ನೋದನ್ನ ಕಲ್ಸ್ಕೊಡ್ಬೇಕು. ಅಷ್ಟೇ ತಾನೇ? ಅದನ್ನ ನಿಂಗೆ ಹೆಂಗ್ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ, ರುಚಿಯಾಗಿ ತಿನ್ನೋ ಹಂಗೂ ಮಾಡ್ಕೊಡ್ತೀನಿ. ಹಲೋ ಅದಕ್ಕೆ ಗುಡ್ ನ್ಯೂಸ್. ಏನ್ ಆನಂದಣ್ಣ? ಬಂದಿದ್ದ ಕ್ಲೈಂಟು ಶನಾಯಾಗಿ ಪ್ರಾಜೆಕ್ಟ್ ಕೊಡೋದಕ್ಕೆ ಒಪ್ಲಿಲ್ಲ. ಗುರುಗೆ ಇದರಿಂದ ಸರಿಯಾಗಿ ಅವಮಾನ ಆಯ್ತು. ಅದಕ್ಕೆ ಅಂದ್ರೆ ಆನಂದಣ್ಣ, ಆ ಪ್ರಾಜೆಕ್ಟು ಕಂಪನಿ ಕೈ ತಪ್ಪೋಯ್ತಾ? ಇಲ್ಲ ಅದಕ್ಕೆ, ಅವರು ಶರ್ಮಾ ಸರ್ ಹತ್ರ ಮಾತಾಡಿದ್ದಾರೆ. ಮೋಸ್ಟ್ಲಿ ಈ ಪ್ರಾಜೆಕ್ಟ್ನ ನನಗೆ ಹ್ಯಾಂಡಲ್ ಮಾಡೋದಕ್ಕೆ ಹೇಳ್ತಾರೆ. ಒಳ್ಳೇದಾಯ್ತು ಆನಂದಣ್ಣ. ಒಟ್ನಲ್ಲಿ ಕಂಪನಿಗೆ ನಷ್ಟ ಆಗೋ ತಪ್ಪಲ್ಲ, ಅಷ್ಟು ಸಾಕು ನಂಗೆ. ಎಲ್ಲ ನಿಮ್ಮಿಂದ ಅದಕ್ಕೆ. ಆನಂದಣ್ಣ, ಒಂದ್ ವೇಳೆ ನೀವ್ ಹೇಳ್ದಂಗೆ ಕಂಪನಿಗೆ ನಷ್ಟ ಆಗಿದ್ದಿದ್ರೆ ಆಗ್ಲೂ ಅದು ನಮ್ಮಿಂದಲೇ ಆಗ್ತಿತ್ತಲ್ವಾ? ಅದನ್ನ ತಡೆಯೋ ಕರ್ತವ್ಯ ನಮ್ದಲ್ವಾ? ಅದಕ್ಕೆ ಆ ಉದ್ದೇಶದಿಂದ ಇವೆಲ್ಲ ಮಾತಾಡಿದ್ನೇ ಹೊರತು ಇನ್ನೇನು ಇಲ್ಲ. ಆಗೋದಲ್ಲ ಒಳ್ಳೇದಕ್ಕೆ. ಅದಕ್ಕೆ ನಿಮ್ಮ ಉದ್ದೇಶ ಒಳ್ಳೇದಾಗಿತ್ತು, ಆದ್ರೆ ನನಗೆ ಒಂದ್ ಕಡೆ ಕಂಪ್ನಿಗೆ ಒಳ್ಳೇದಾಗಿದ್ದು ಸಂತೋಷ, ಇನ್ನೊಂದ್ ಕಡೆ ಯಾವುದೋ ರೀತಿ ಅವ್ರಿಗೆ ಬುದ್ಧಿ ಕಲ್ಸೋದು ಖುಷಿ. ಇಂಥದ್ದೆಲ್ಲ ಅವನಿಗೆ ಆಗ್ತಿರ್ಬೇಕು, ಅದು ನಿಮ್ಮ ಮೂಲಕನೇ. ಜೀವನದಲ್ಲಿ ಮಾಡ್ತಿರೋ ತಪ್ಪುಗಳು, ಮಾಡಿರೋ ತಪ್ಪಿನ ಅರಿವು ಅವನಿಗಾಗಬೇಕು.
ಕ್ಯಾರಿ ವಾಟ್ ಇಸ್ ದಿಸ್? ಯಾಕೆ ಹೀಗೆಲ್ಲ ಆಡ್ತಿದ್ಯಾ? ಅವನ್ನಷ್ಟು ಹೆಚ್ಕೊಳಕ್ ಬಿಡಬಾರ್ದಿತ್ತು. ನಮ್ ಬಾಣ ನಮ್ಗೆ ತಿರುಗ್ ಬಾಣ ಆಗೋಯ್ತು. ಅವಳ ಮುಂದೆ ಸಂತೋಷವಾಗಿರ್ಬೇಕು ಅಂತ ತೋರ್ಸಕ್ ಹೋಗಿ ನಮ್ ಸಂತೋಷನೇ ಹಾಳು ಮಾಡ್ಬಿಟ್ಲು. ಮಾಡಿದವಳನ್ನ ಅಲ್ಲೇ ಸಾಯಿಸ್ಬಿಡ ಅನ್ಸ್ತು. ದಡ್ಡ ನೀನು. ನಾನು ಅವತ್ತೇ ಅವಳನ್ನ ಸಾಯಿಸೋ ಪ್ಲಾನ್ ಮಾಡಿದ್ದೆ, ಆದ್ರೆ ನೀನು ಅವಾಯ್ಡ್ ಮಾಡಿದೆ. ಇಲ್ಲ ಅಂದಿದ್ರೆ ಅವಳು ಅವತ್ತೇ ಸತ್ತೋಗ್ತಿದ್ಲು. ಅವಾಗ ಇದೆಲ್ಲ ಸರಿ ಇರ್ತಿತ್ತು. ಅಂತೂ ಆಫೀಸ್ನಾಗ ಇಷ್ಟೆಲ್ಲ ಕತೆ ಆಯ್ತು ಅನ್ನಿ. ಹ್ಞೂ ಜಾನ್ಕಮ್ಮ, ನೀವಲ್ಲಿದ್ದವ್ರ ಮಗ ನೋಡ್ಬೇಕಿತ್ತು. ಬೀದ್ ಬೀದ್ ನಗ್ತಿದ್ರಿ ಮತ್ತೆ. ಇನ್ನೇನ್ ಮತ್ತೆ ಆಡೋದು ವೇದಾಂತ ಮಾಡೋದು ರಾದಂತ ಅನ್ನೋಂಗೆ ಭಾಷಣ ಬಿಗಿದ್ಬಿಟ್ರೆ ಆಯ್ತಾ? ಒಣಮತ್ ಹೇಳೋಕ್ ಮುಂಚೆ ನಾವೆಷ್ಟು ಒಣಗೋಗಿದೀವಿ ಅಂತ ನೋಡ್ಕೋಬೇಕು. ಸುಬ್ಬಮ್ಮ ಚೆನ್ನಾಗ್ ಪಾಠ ಕಳ್ಸಿದ್ಯಾ, ಹಾಗೆ ಆಗ್ಬೇಕು ಅವರಿಗೆ. ಏಯ್ ದೊಡ್ಡ ಮನ್ಸ, ನಿಂಗೇನೋ ಗೊತ್ತಾಯ್ತು ಹಂಗೆ ಆಗ್ಬೇಕು ಅಂತ ಅನ್ನಕ್ಕೆ? ನಂಗ್ ಗೊತ್ತಾಗ್ದೇನು, ನಮ್ ಸ್ಕೂಲಲ್ಲೂ ಇದೇ ತರ. ನಿಮ್ ಸ್ಕೂಲಲ್ಲ ನೇಲ್ಸ್ ಕಟ್ ಮಾಡಿದ್ದೀರಾ ಅಂತ ಕೇಳೋ ಟೀಚರೇ ನೇಲ್ಸ್ ಕಟ್ ಮಾಡಲ್ಲ. ಯಾಕೆ ಲೇಟಾಗಿ ಬರ್ತೀರಾ ಅಂತ ಹೊಡೆಯೋ PT ಮಾಸ್ಟರೇ ಲೇಟಾಗಿ ಬರ್ತಾರೆ. ಅದಕ್ಕೆ ಮಗ ಹೇಳೋದು, ಬೇರೆಯವ್ರಿಗೂ ಹೇಳಕ್ಕೂ ಮುಂಚೆ ನಾವು ಸರಿಯಾಗಿರ್ಬೇಕು ಅಂತ. ಅದೇನೋ ಹೇಳ್ತಾರಲ್ಲ, ತಮ್ಮ ತಟ್ಟೆಯಲ್ಲಿ ಯಗಣ ಬಿದ್ದಿದ್ರು ಕಂಡವ್ರ ತಟ್ಟೆಯಲ್ಲಿ ನೊಣ ಬಿದ್ದೈತೆ ಅಂತ ಆಡ್ಕೊಂಡಂಗೆ. ಅದೇನೋ ಸುಬಕ ಕಡೆಗೂ ಅವ್ರಿಗೆ ಪಾಠ ಕಲಿಸ್ತೀನಿ ಅಂತ ಮನಸ್ ಮಾಡಿದ್ರಲ್ಲ, ಆ ಗಟ್ಟಿ ಮನ್ಸ್ ನಾನು ಒಪ್ಕೋತೀನಿ. ಜಾನ್ಕಮ್ಮ, ಅವ್ರ ಮೇಲಿನ ದ್ವೇಷಕ್ಕೋ ಅಥವಾ ಅವ್ರ ಕೆಲ್ಸಕ್ಕೆ ಅಡ್ಗಾಲ್ ಹಾಕಕ್ಕೋ ನಾನು ಅಲ್ಲಿಗೆ ಹೋಗಿಲ್ಲ. ಎಷ್ಟೇ ಆದ್ರೂ ಆ ಕಂಪನಿ ಉಪ್ಪಿನ ಋಣ ನನ್ ಮೇಲೈತೆ. ಇವ್ರುಗಳು ಆಡೋ ಆಟದಿಂದ ಆ ಕಂಪನಿಗೆ ಅನ್ಯಾಯ ಆಗ್ಬಾರ್ದು ಅನ್ನೋ ಕಾರಣದಿಂದ ಅಲ್ಲಿಗೆ ಹೋಗಿದ್ದೆ. ಅದೇನೋ ಸರಿ, ಅಲ್ಲಿ ನಿಮ್ ಮನ್ಸ್ ಕರ್ಗ್ಲಿಲ್ವಲ್ಲ ಅದಕ್ಕೆ ಹೇಳ್ದೆ. ಜಾನ್ಕಮ್ಮ, ಅವ್ರು ಯಾವತ್ ನನ್ ಗಂಡ ಅಲ್ಲ ಅಂತ ಹೇಳಿ ನನ್ ತಾಳಿ ಕೇಳಿದ್ರು ಆವತ್ತೇ ನನ್ ಮನ್ಸ್ ಕಲ್ಲಾಗೋಯ್ತು. ಕಲ್ಲಾಗ್ಲಿಲ್ಲ ಅಂದಿದ್ರೆ ತಾಳಿ ಕಿತ್ಕೊಡಕ್ ಆಯ್ತಿತ್ತ? ಇನ್ ಗಂಡನೇ ಅಲ್ಲ ಅಂದ್ಮೇಲೆ ಪುಂಡ್ರಿಗೆ ಬುದ್ಧಿ ಕಲಿಸ್ದೇ ಇರಕ್ ಆಯ್ತದ ಹೇಳಿ? ಈ ಸುಬ್ಬಿ ಕೆಣಕ್ದವ್ರ ಪಾಲಿಗೆ ಯಾವತ್ತಿದ್ರು ಕಾಳಿನೇಯ. ಅದಪ್ಪ ವರ್ಷೆ ಅಂದ್ರೆ ಇಷ್ಟು ಹೇಳಿದ್ರಲ್ಲ ಸುಬ್ಬಲಕ್ಷ್ಮಕ್ಕ, ಸಾಕು. ಇನ್ನು ಮುಂದೆ ಐತೆ ಅವ್ರಿಗೆ ಮಾರಿ ಹಬ್ಬ. ಶನಯ, ಏನಿದು? ನೀನ್ ಇಷ್ಟೊಂದು ಕೂಲ್ ಆಗಿದ್ಯಲ್ಲ? ಯಾಕೆ, ಏನಾಯ್ತೀಗ? ವಾಟ್? ಏನಾಯ್ತು ಅಂತ ಕೇಳ್ತಾ ಇದ್ಯಾ? ಯಾಕೆ, ಏನಾಗಿದೆ ಅಂತ ನಿನಗೆ ಗೊತ್ತಿಲ್ವಾ? ಸಾನಾ, ಅವಳಿಗೆ ಸಿಕ್ಕಿರೋದು ಆಫ್ಟರ್ ಆಲ್ ಬೀದಿ ಸುತ್ತೋ ಕೆಲಸ. ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೋಬೇಕು? ಇವತ್ತು ಬೀದಿ ಸುತ್ತೋ ಕೆಲಸ ನಾಳೆ ದೇಶ ಸುತ್ತೋ ಕೆಲಸ ಆಗ್ಬೋದಲ್ವಾ? ನಾಡಿದ್ದು ಪ್ರಪಂಚನೇ ಸುತ್ತೋ ಕೆಲಸ ಆಗ್ಬೋದಲ್ವಾ? ವಾಟ್ ಯು ಮೀನ್? ಶನಾಯ, ಯಾವ ಕೆಲಸನೂ ಚಿಕ್ಕದು ಅಂತ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು. ನಾಳೆ ಅದೇ ಕೆಲಸದಲ್ಲಿ ತಾನ್ ಬೆಳೆದು ತನ್ನ ಜೊತೆಲಿರೋರ್ನು ಬೆಳೆಸ್ಬೋದಲ್ವಾ? ಇದ್ರ ಎಷ್ಟೋ ಎಕ್ಸಾಂಪಲ್ಸ್ನ ನಾವು ನೋಡಿದೀವಲ್ವಾ? ಎಸ್, ಯು ಆರ್ ರೈಟ್. ಆ ಸಣ್ಣ ಕೆಲಸದಲ್ಲಿ ಇಟ್ಕೊಂಡೆ ನಮ್ಮನ್ನು ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾಳೆ. ಇನ್ನೇನಾದರೂ ಆ ಕೆಲಸದಲ್ಲಿ ಅವಳು ಬೆಳೆದ್ಬಿಟ್ರೆ? ಈಗ ನೀನು ಕರೆಕ್ಟ್ ಟ್ರ್ಯಾಕಿಗೆ ಬರ್ತಾ ಇದೆಯಾ. ಆ ಸುಬ್ಲಕ್ಷ್ಮಿ ಕೆಲಸ ಸಿಕ್ಕಿದ್ದಕ್ಕೆ ಅವಳ ಚೇಲ ಜಾನ್ಕಮ್ಮಂಗೆ 2 ಕೋಡ್ ಬಂದಿದೆ. ಇನ್ನೇನಾದ್ರೂ ಆ ಸುಬ್ಬಿ ಗೆದ್ಬಿಟ್ರೆ ಅವಳನ್ನ ಹಿಡಿಯೋದಕ್ಕಾಗಲ್ಲ. ಅದಕ್ಕೆ ಅವಳು ಬೆಳೆಯೋದಕ್ಕಿಂತ ಮುಂಚೆ ಅವಳನ್ನ ತುಳಿಬೇಕು. ಸೊ ಹಾಗಾಗಬೇಕು ಅಂದರೆ ಅವಳಿಗೆ ಯಾವ ಕೆಲಸ ಸಿಕ್ಕಿದ್ರು ಅದಕ್ಕೆ ನಾವು ಕಲ್ಲು ಹಾಕಬೇಕು. ಒಂದು ಹೊತ್ತಿನ ತುತ್ತಿಗೂ ಕುತ್ತು ಬರಬೇಕು. ಎಸ್, ಆದಷ್ಟು ಬೇಗ ಕಲ್ಲು ಹಾಕೋ ಕೆಲಸ ಬೇಗ ಆಗಬೇಕು. ನಿನ್ನ ಮಾತು ನಿಜ ಸಹನಾ. ಇನ್ನೇನಿದ್ರು ಅವಳ ಕೆಲಸಕ್ಕೆ ಕಲ್ಲು ಹಾಕೋದೆ ನನ್ನ ಯೋಚನೆ. ಹೇಗಾದರೂ ಸರಿ ಅವಳು ಈ ಕೆಲಸನ ಕಳ್ಕೊಳ್ಳೋ ಹಾಗೆ ಮಾಡಬೇಕು. ಈ ಕೆಲಸ ಅಂತಲ್ಲ, ಅವಳಿಗೆ ಇನ್ಯಾವ ಕೆಲಸನೂ ಸಿಗದಿರೋ ಹಾಗೆ ಮಾಡಬೇಕು. ಕೂಗಾಡಬಾರ್ದು ತಾನೆ? ದೆನ್ ಗೆಟ್ ಲಾಸ್ಟ್. ಸಾಕಾಗಿದೆ ನಿನ್ ಜೊತೆ ಈ ಕಮಿಟ್ಮೆಂಟ್. ವಿಕಿ, ನಾನು ಬರೀ ಕಾಲ್ ಅಟೆಂಡ್ ಮಾಡ್ಲಿಲ್ಲ ಅಂತ ಬೇಡವಾಗ್ಬಿಟ್ನಾ? ಅಥವಾ ನಾನು ಬೇಡ ಅನ್ಸಿನಿ ಹೀಗೆಲ್ಲ ಮಾಡ್ತಿದ್ಯಾ?
ಇವಳು ಯಾರೋ ಬಂದು ರೋಡಲ್ಲಿ ನಿಂತ್ಕೊಂಡು ನನಗೆ ಲಚ್ಚರ್ ಕೊಡೋಂಗಾಯ್ತು. ನನಗೆ ಅವಮಾನ ಮಾಡಬೇಕು ಅಂತಾನೆ ಇವಳನ್ನ ಕರೆಸಿದ್ಯಾ? ಇದೆಲ್ಲ ಆಗ್ಬೇಕಿತ್ತು. ನೀನ್ ಲವ್ ಮಾಡಿದ್ದಕ್ಕೆ ನನಗೆ ಒಳ್ಳೆ ಮರ್ಯಾದೆ ಕೊಟ್ಟೆ. ಇನ್ ಯಾವತ್ತೂ ನನ್ನ ಮುಂದೆ ಬರಬೇಡ. ಲೆಟ್ಸ್ ಬ್ರೇಕಪ್. ಹಲೋ, ಏನನ್ನು ಏನ್ ಮಾಡ್ತಿದ್ಯಾ? ನೆನ್ಸ್ಕೊಂಡ್ ಫೋನ್ ಮಾಡ್ಬಿಟ್ಟಿದ್ಯಾ? ಇನ್ನೂ ಏನಾರು ಬೈಬೇಕಿತ್ತಾ? ನಾನ್ಯಾಕೆ ಬೈಲಿ? ಬೆಳಿಗ್ಗೆನೆ ಸಾರಿ ಕೇಳ್ದೆ ತಾನೆ. ಮತ್ತಿನ್ನೇನಕ್ಕೆ ಫೋನ್ ಮಾಡಿದ್ದು? ಆಯ್ತು ಬಿಡು, ಇನ್ಮೇಲೆ ಫೋನ್ ಮಾಡಲ್ಲ. ನಾನು ಫೋನ್ ಮಾಡೋದು ಯಾರಿಗೂ ಇಷ್ಟ ಇಲ್ಲ, ನನಗೂ ಯಾರೂ ಇಲ್ಲ. ನಾನು ನಿನ್ ಬದುಕಿದ್ದೇನ್ ಪ್ರಯೋಜನ? ಸಾಯೋದೇ ಒಳ್ಳೇದು. ನೋಡ್ ಮತ್ತೆ ಮತ್ತೆ ಸಾಯ್ತೀನಿ ಅಂತ ನಾವಾಗೆ ಸಾಯೋದು ಒಳ್ಳೇದಲ್ಲ. ಸಾವು ಅನ್ನೋದು ಅದಾಗೆ ಬರ್ಬೇಕು. ಅಲ್ಲಿವರೆಗೂ ನಾವು ಸ್ವಂತ ಬದುಕ್ಬೇಕು. ಆಯ್ತಾಯ್ತು, ಕುಯ್ಬೇಡ, ನಾನೇನಿಗ್ ಸಾಯಲ್ಲ. ಆದ್ರೆ ಈ ಗಂಡಸ್ರು ಹೆಣ್ಮಕ್ಳನ್ನ ಬದುಕೋಕ್ಕೂ ಬಿಡ್ದೆ ಸಾಯೋಕ್ಕೂ ಬಿಡ್ದೆ ನರಳಿಸ್ತಾರೆ. ಅದ್ಕೇನ್ ಮಾಡೋದು? ನನ್ಗಂತೂ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗಿದೆ. ಇಲ್ಲಿ ನನ್ನ ಬಾಯ್ ಫ್ರೆಂಡು, ಅಲ್ಲಿ ನಿನ್ ಗಂಡ, ಎಲ್ರು ಮೋಸ ಮಾಡೋರೆ, ಚೀಟರ್ಸ್. ಯಾವ ಗಂಡಸ್ರು ಸರಿ ಇಲ್ಲ. ತಪ್ಪು ಅನನ್ಯ. ನಮ್ಗೇನೋ ಅನ್ಯಾಯ ಆಗೈತೆ ಅಂತ ಎಲ್ಲಾ ಗಂಡಸರು ಕೆಟ್ಟವ್ರು ಅಂತ ಅನ್ಕೊಳ್ಳೋದು ತಪ್ಪು. ಸಂದಾಗ ಬಾಳ್ ಬದುಕಿರೋ ಸಂಸಾರಗಳು, ಪ್ರೇಮಿಗಳು ಎಷ್ಟು ಜನ ಅವರೇ ಹೇಳು. ಒಳ್ಳೆಯವರು ಕೆಟ್ಟವರು ಅನ್ನೋದು ಗಂಡಸ್ರಲ್ಲೂ ಇರ್ತಾರೆ, ಹೆಂಗಸ್ರಲ್ಲೂ ಇರ್ತಾರೆ. ನಮಗ್ ಯಾರೋ ಮೋಸ ಮಾಡಿ ತಪ್ಪು ಅನ್ನೋದು ಒಂದ್ ಕಡೆ ಆದ್ರೆ, ಮೋಸ ಹೋಗುವಷ್ಟು ದಡ್ಡತನ ನಮ್ಮಲ್ಲಿರೋದು ಒಂದು ತಪ್ಪು. ಹೆಂಗಸರು ಎಲ್ಲಾ ವಿಷಯದಲ್ಲೂ ಗಂಡಸಿಗೆ ಸರಿಸಮ, ಅವ್ರಿಗಿಂತ ಬುದ್ಧಿವಂತರು ಅಂತ ಅನ್ಕೊಳ್ಳೋ ನಾವು ಮೋಸ ಹೋದಾಗ ಮಾತ್ರ ನಾವು ದೊಡ್ಡರು, ಅವ್ರು ಮೋಸಗಾರರು ಅಂತ ಅನ್ನೋದು ಯಾಕೆ? ಆದ್ರೆ ಅವ್ರು ನಮಗ್ ಮೋಸ ಮಾಡೋದು, ನಾವ್ ಅವ್ರನ್ನ ನಂಬೋದು ನಮ್ ಇನ್ನೋಸೆನ್ಸ್ ಇಂದ. ಅದೇ ನಾವು ಮಾಡೋ ತಪ್ಪು. ನಮ್ಮಲ್ಲಿ ಮುಗ್ಧತನ ಇರ್ಬೇಕೇ ಹೊರತು ಪೆದ್ದತನ ಅಲ್ಲ. ನಮ್ಮ ಕರ್ಮಕ್ಕೆ, ನಮ್ಮ ಪೆದ್ದತನಕ್ಕೆ ನಾವೆಲ್ಲಾ ಗಂಡಸ್ರನ್ನು ಯಾಕೆ ದೂಷಿಸ್ಬೇಕು ಅನನ್ಯ? ಅಂದ್ರೆ ಗಂಡಸ್ರಲ್ಲೂ ಒಳ್ಳೆಯವ್ರು ಇರ್ತಾರೆ ಅಂತ ಹೇಳ್ತಿದ್ಯಾ? ಜೀವನ ಅಂದ್ಮೇಲೆ ಅಳು ನಗು ಇದ್ದೇ ಇರ್ತದೆ. ಜನ ಅಂದ್ಮೇಲೆ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ. ಹೆಣ್ಣನ್ನ ನರ್ಕಕ್ಕೆ ತಳ್ಳೋ ಪ್ರಪಂಚದಲ್ಲಿ ಹೆಣ್ಣಿಗೆ ಗೌರವ ಕೊಟ್ಟು ದೇವತೆ ತರ ಮನಸ್ಸಿನಲ್ಲಿ ಇಟ್ಕೊಂಡು ಪ್ರೀತಿಯಿಂದ ಕಾಪಾಡೋ ಗಂಡಸರು ಇರ್ತಾರೆ. ಆಯ್ತು, ಈಗ ನನ್ನ ತಲೆಯಲ್ಲಿ ಇದ್ದಿದ್ದ ಕಿರಿಕಿರಿ ಸರಿ ಹೋಯ್ತು. ಎನಿಹಾವ್, ನಾಳೆ ನಿಮ್ಮ ಮನೆಗೆ ಬ್ರೇಕ್ಫಾಸ್ಟಿಗೆ ಬರ್ತಿದ್ದೀನಿ, ನೆನ್ಪಿದೆ ತಾನೇ? ಎಲ್ಲನೂ ರೆಡಿ ಮಾಡ್ಕೊಂಡಿರು. ಆಯ್ತವ, ಬೆಳಗ್ಗೆ ಬೇಗನೆ ಬಂದ್ಬಿಡು. ಏನು ಇಡ್ಲಾ? ಸುಬ್ಲಕ್ಷ್ಮಿ ಅವರೇ, ಸರ್ ನೀವ್ ಯಾವಾಗ ಬಂದ್ರಿ? ಬನ್ನಿ ಒಳಗ್ ಬನ್ನಿ. ಈಗ ಒಂದ್ ಸ್ವಲ್ಪ ಹೊತ್ತಾಯ್ತು. ಏನು ಯಾರನ್ನೋ ಬನ್ನಿ ಅಂತ ಬೇರೆ ಹೇಳ್ತಾ ಇದ್ರಿ, ಯಾರಿಗೆ ಎಷ್ಟು ಬರ್ತಿದಾರ? ಅಯ್ಯೋ, ಅದೊಂದು ದೊಡ್ಡ ಕತೆ ಬಿಡಿ ಸಾ. ನೀನೇನಿಲ್ಲಿ? ಏನಿಲ್ಲ, ಈ ಕಡೆ ಸ್ವಲ್ಪ ಕೆಲಸ ಇತ್ತು, ಹಾಗೆ ಬಂದಿದ್ದೆ. ಶ್ರೀಶಾ ಅಥರ್ವಂಗೆ ನೋಟ್ಸ್ ಕೊಟ್ಬಿಡು ಅಂತ ಹೇಳಿದ್ಲು. ಮೇಡಮ್ ಅವ್ರ ಆರ್ಡ್ರು ಮಿಸ್ ಮಾಡೋಕ್ಕಾಗತ್ತಾ? ಅದಕ್ಕೆ ಬಂದೆ. ಒಳ್ಳೇದಾಯ್ತು ಬಿಡಿ. ಅದ್ರಲ್ಲಿ ಏನೋ ಕತೆ ಹೇಳ್ತೀನಿ ಅಂದ್ರಲ್ಲ? ಅಯ್ಯೋ ಸಾ, ಈಗ ನನ್ನ ಫೋನಲ್ಲಿ ಅನನ್ಯ ನೋಡ್ತಾವ ಮಾತಾಡ್ತಾ ಇದ್ದೆ. ಅನನ್ಯನ? ಯಾರದು? ನಂಗೆ ಫೋನ್ನಾಗ ಆರ್ಡ್ರ್ ಬಂದಿತ್ತಾ, ಆರ್ಡ್ರ್ ತಲುಪ್ಸೋಣ ಅಂತ ಅವ್ರ ಮನೆ ತಾ ಹೋಗಿದ್ನಾ. ಅಲ್ಲಿ ಹೋದ್ರೆ